गच्छामि द्वितीयम्पि धम्मं शरणं गच्छामि तृतीयम्पि संघं शरणं गच्छामि तृतीयं शरणं गच्छामि तृतीयम्पि धम्मं शरणं गच्छामि गच्छामि द्वितीयम्पि संघं शरणं सिक्खापदं समाधिरमणे सिक्खापदं समाधियामि कामेषु मिथ्याचारा मोसवादा वेरमणे सिक्खापदं समाधियामि सिक्खापदं समाधियामि बुद्धं नमामि इतिपिसो भगवा अरहं सम्मा सम्बुद्धो विद्याचरणसम्पन्नो सुगतो लोकविदो अनोत्तरो पुण्योतो भगवान्ति बुद्धं जीवितपर्यन्तं शरणं गच्छामि स्वाकातो भगवता धम्मो सन्दिको अकालिको न्यायवासिको गोपनायको पश्चातं वेदितव्यो इति धम्मं जीवितपर्यन्तं शरणं गच्छामि सुपदेवनो भगवतो सावकसङ्घो उदोपदेवनो भगवतो सावकसङ्घो न्यायपदेवनो भगवतो सावकसङ्घो स्वामीचि पदेवनो भगवतो सुगला एष भगवतो सावकसङ्घो आहुनेयो पावनेयो दाख्यं शरणं गच्छामि इमाय धम्मानुधम्मपदेवतेय बुद्धं पूजयामि इमाय धम्मानुधम्मपदेवतेय धम्मं पूजयामि इमाय धम्मानुधम्मपदेवतेयं समयं भगवान् सावतेयं वेदवने अनन्तसिद्धरामे अतङ्गो अयं देवता अभेकनन्दा पुनः केवलं कपन्त भगवतेन पशङ्कमितो आकाशतत्सभूमट्टा देवनागमैन्द्रिक कुयन्तं अन्मोदिन्तो चिरं रक्षन्तो बुद्धशासनं चिरं रक्षन्तो दन्ति ಮೇಡಮ್ ಈ ಕಡೆ ಸ್ವಲ್ಪ ಇದೆ. ಮೇಡಮ್ ಮುಂದೆ ಮೇಡಮ್. ಹಾಂ ರೈಟ್ ಹಾಂ ರೈಟ್. ಆಯ್ತು.
ಇವಾಗ ತಥಾಗತ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಬುದ್ಧ ಪೂಜೆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಸರ್ವ ಸದಸ್ಯರಿಗೆಲ್ಲ ತಮಿಳರಿಗೆಲ್ಲ ಭಗವಾನ್ ಗೌತಮ ಬುದ್ಧರು ಇರುವಂತ ಒಂದು ಸಮಯದಲ್ಲಿ ಯಾರೇ ಇರಲಿ ಏನೇ ಇರಲಿ ಆದ್ರೂ ಕೂಡ ಮಾನವರಿಗೂ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಜೀವಿರಾಶಿಗಳಿಗೂ ಸಕಲ ಜೀವಿಗಳಿಗೆಲ್ಲ ಕಲ್ಯಾಣಗಳೆಂದು ಈ ತರನೆಲ್ಲ ಭಗವಾನ್ ಗೌತಮ ಬುದ್ಧರು ಪಾಲಿ ಭಾಷೆಯಿಂದ ಮಂಗಳವನ್ನು ಆರಿಸಲಾಗಿದೆ. ಏಕೆಂದರೆ ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಯಾವುದೇ ತರನೆಲ್ಲ ಇರುವುದಿಲ್ಲ. ಮಾನವರಂದ್ರೆ ಒಂದೇ, ಪ್ರಾಣಿ ಅಂದ್ರೆ ಒಂದೇ, ಪಕ್ಷಿಗಳ ಒಂದೇ, ಜೀವಿಗಳ ಒಂದೇ, ಸಕಲ ಜೀವಿಗಳಿಗೆಲ್ಲ ಕಲ್ಯಾಣವಾಗಲೆಂತಂದು ಈ ತರನೆಲ್ಲ ಭಗವಾನ್ ಗೌತಮ ಪಾಲಿ ಭಾಷೆಯಿಂದ ವ್ಯಕ್ತಿ ಒಂದು ರಾಜಹಂಸ ಆಗಿದ್ದಂತ ಒಂದು ವ್ಯಕ್ತಿ ಅವರು ಕೂಡ ಒಂದು ಗೃಹಸ್ಥಾಶ್ರಮ ಬಿಟ್ಟು ಗೃಹ ತ್ಯಾಗ ಮಾಡಿ ಗಾಳಿ ಬಿಸಿಲು ಬೆಂಕಿ ಧೂಳಿ ಊಟ ನೀರು ಕತ್ತಲು ಬೆಳಕು ಇರಲಾರ್ದಂಗೆ ಒಂದು ಕಠಿಣವಾದಂತ ಒಂದು ತಪಾಸ್ ಮಾಡಿ 6 ವರ್ಷ 3 ತಿಂಗಳ 9 ದಿನ ಅವರ ಸತತ ಒಂದು ಧ್ಯಾನದಲ್ಲಿ ಕುಂತು ಜ್ಞಾನದ ಅಗಂತ ಸಮಯದಲ್ಲಿ 3 ವಾಕ್ಯಗಳೆಲ್ಲ ನುಡಿದಂತ ಒಂದು ವಿಷಯಕ್ಕಾಗಿ ಇಡೀ ಸ್ವದ ಇಂಗ್ಲಿಷ್ದಲ್ಲಿ ಮಾತಾಡ್ತಿದ್ದೆವು, ಹಿಂದಿಯಲ್ಲಿ ಮಾತಾಡ್ತಿದ್ದೆವು, ಮರಾಠಿಯಲ್ಲಿ ಮಾತಾಡ್ತಿದ್ದೆವು, ತೆಲುಗುದಲ್ಲಿ ಮಾತಾಡ್ತಿದ್ದೆವು, ತಮಿಳದಲ್ಲಿ ಮಾತಾಡ್ತಿದ್ದೆವು. ಆಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ತಂದು ಈ ತರನೆಲ್ಲ ಭಗವಾನ್ ಗೌತಮ ಪಾಲಿ ಭಾಷೆ ಶಬ್ದಗಳೆಲ್ಲ ನುಡಿತಿದ್ವು. ಇವೆಲ್ಲ ಯಾಕೆ ನುಡಿತಿದ್ರು, ಎದಸಲಕ್ಕಾಗಿ ನುಡಿತಿದ್ರು ಅಂತಂದಾಗ ನಾವೆಲ್ಲ ಮೊಟ್ಟ ಮೊದಲು ಸರಿ ಸಮಾನವಾಗಿ ಕೂಡ್ತಿರ್ಬೇಕು, ಸರಿ ಸಮಾನವಾಗಿ ಓಡಾಡ್ತಿರ್ಬೇಕು, ಸರಿ ಸಮಾನವಾಗಿ ನಿಲ್ತಿರ್ಬೇಕು, ಸರಿ ಸಮಾನವಾಗಿ ನಾವು ಸಮಾನತೆಯಿಂದೆಲ್ಲ ಕಾಣ್ತಿರ್ಬೇಕು ಅಂತ ಕೇಸಿ ತಿಳ್ಕೊಂಡು ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಯಾವುದೇ ತರದಿಂದೆಲ್ಲ ಇರುವುದಿಲ್ಲ. ಮಾನವರಂದ್ರೆ ಒಂದೇ, ಪ್ರಾಣಿ ಅಂದ್ರೆ ಒಂದೇ, ಪಕ್ಷಿಗಳು ಒಂದೇ, ಜೀವಿಗಳ ಒಂದೇ, ಸಕಲ ಜೀವಿಗಳಿಗೆಲ್ಲ ಕಲ್ಯಾಣವಾಗಲೆಂತಂದು ಈ ತರನೆಲ್ಲ ಭಗವಾನ್ ಗೌತಮ ಪಾಲಿ ಭಾಷೆ ಶಬ್ದಗಳೆಲ್ಲ ನಿಮ್ಮ ಮಾರ್ಗ ಅಂತ ಕೇಸಿ ಇದು ಭಗವಾನ್ ಗೌತಮ ಹೇಳ್ತಿದ್ರು. ಅದಕ್ಕಾಗಿ ಬುದ್ಧಂ ಶರಣಂ ಗಚ್ಚಂ ಅಂತಂದಾಗ ಸತ್ಯವು ಸಿದ್ಧಂತ ಒಂದು ವಿಷಯ ಸತ್ಯದಿಂದ ನಡೆದು ಅದಕ್ಕೆ ಸಂಶೋಧನೆ ಮಾಡಿ ಇನ್ನೊಬ್ಬರಿಗೆ ಬೋಧನೆ ಮಾಡ್ತಿದ್ದರು. ಆ ಬೋಧನೆ ಮಾಡಿದಂತ ಒಂದು ವಿಷಯ ನಾವೆಲ್ಲ ಭಗವಾನ್ ಗೌತಮರಿಗೆ ಶರಣಾಗಿ ಹೋಗ್ತಂತ ಈ ವಿಷಯ ಹೇಳ್ತಾರ. ಅದಕ್ಕಾಗಿ ಬುದ್ಧಂ ಶರಣಂ ಗಚ್ಚಂ ಅಂತಂದ್ರೆ ನಾನು ಬುದ್ಧನಿಗೆ ಶರಣಾಗಿ ಹೋಗುತ್ತೇನೆ. ಮತ್ತು ಶರೀರ ಚಿತ್ತ ಮನಸ್ಸಂತ ಮೇಲೆ ನಾವು ಹೇಳುವಂತ ಒಂದು ದೃಷ್ಟಿ ಪ್ರಕಾರ ಮೇಲೆ ತಾವೆಲ್ಲ ಚಿತ್ತ ನೀವೆಲ್ಲ ಕೇಳ್ತಾ ಹೋದಾಗ ನಿಮ್ ಚಿತ್ತ ಈ ಜಾಗದಲ್ಲಿ ಇತ್ತಂತಂದ್ರೆ ನಿಮ್ ಮನಸ್ಸು ಈ ಜಾಗದಲ್ಲಿ ಇರ್ತದ, ನಿಮ್ ಮನಸ್ಸು ಇತ್ತಂತಂದ್ರೆ ನಿಮ್ ಶರೀರ ಈ ಜಾಗದಲ್ಲಿ ಇರ್ತದ ಅಂತ ಹೇಳ್ತಾರೆ ಭಗವಾನ್ ಗೌತಮರು. ಈ 3 ವಿಷಯಗಳು ಯಾರಿಗಾದ್ರೂ ಒಂದ್ ಜೊತೆ ಕೂಡಿರ್ತದೋ, ಒಂದ್ ಜೊತೆ ಕೂಡಿನಂತ ಒಂದು ವ್ಯಕ್ತಿ ಅವರೆಲ್ಲ ಭಗವಾನ್ ಗೌತಮರು ಒಂದು ಸರಿ ಸಮಾನ ಕೂಡಂತರು ಅವರೆಲ್ಲ ಯೋಗ್ಯರಾಗಿರ್ತಾರ, ಯೋಗ ಪುರುಷರಾಗಿರ್ತಾರ ಅಂತ ಹೇಳ್ತಾರ. ಅದಕ್ಕಾಗಿ ತಮ್ಮಲ್ಲಿದ್ದಂತ ಒಂದು ಭಕ್ತಿ ಭಾವನಾ ಪ್ರೀತಿ ಪ್ರೇಮ ಮಾಯಾ ಮಮತೆ ನಾವೆಲ್ಲ ನಡೆದಂತೆ ನಾವೆಲ್ಲ ನುಡ್ತಿದ್ದೆವು, ನುಡಿದಂತೆ ನಾವೆಲ್ಲ ನಡ್ತಿದ್ದಂತ ಒಂದು ವಿಷಯಕ್ಕಾಗಿ ನಾವೆಲ್ಲ ಧಮ್ಮಕ್ಕೆಂಪ ಶರಣಾಗಿ ಹೋಗ್ತಿದ್ದ ಈ ವಿಷಯ ಹೇಳ್ತಾರ. ಅದಕ್ಕಾಗಿ ಧಮ್ಮಂ ಶರಣಂ ಗಚ್ಚಂ ಅಂತಂದ್ರೆ ನಾನು ಧಮ್ಮಕ್ಕೆ ಶರಣಾಗಿ ಹೋಗುತ್ತೇನೆ. ಸಂಘಂ ಶರಣಂ ಗಚ್ಚಂ ಅಂತಂದಾಗ ಸಂತರ ಸಂಘದಲ್ಲಿ ಕುಂತು ಸಂತ ಪುರುಷರ ಮಾರ್ಗ ಸಂಪರ್ಕ ಯಾರಾದರೂ ತಾವು ತಿಳ್ಕೊಳ್ಕೆ ನೀಡ್ತಿದ್ರು ಒಂದು ಆ ಸಂಘಕ್ಕೆ ಮೆಪ್ಪಿ ಶರಣ ತಿರ್ಬೇಕು. ನನ್ನ ಸೇರಿ ನೋಡಿ, ನನ್ನ ರೂಪರೇಷೆ ನೋಡಿ, ನನ್ನ ಮೂರ್ತಿ ನೋಡಿ, ನನಗೆ ನೋಡಿ, ನನ್ನ ನೀವೆಲ್ಲ ದೇವ್ರ ಅಂತ ಕೇಸಿ ತಿಳಿದು ನನ್ನ ನೀವೆಲ್ಲ ಪೂಜೆ ದೇವರು ಅಲ್ಲ ಕೇಳಮ್ಮ, ಇರುಳಿನ ಮನೆಗೆ ಬಾಡಿನ ದೀಪ ನೀನಾದೆ, ನೀನಾದೆ ಮರಳಿನ ಮೇಲೆ ಆದರ ತೋರು ನೀರಾದೆ, ಗಂಗೆ ನೀನಾದೆ.
ಭೇದವೇ ಇರದಿಲ್ಲಿ ಎಲ್ಲರಿಗೂ ಬಾಳು ಇದೆ, ಸಿಹಿ ಕಹಿಯ ಪಾಲು ಇದೆ, ನನ್ನದು ಏನು ಇದೆ. ಆಕಾಶ ತಂದರು ನಾನಲ್ಲ ದೇವರು, ಬದುಕಿಗೆ ವರವಾಗಿ ನಿನ್ನನೆ ತಂದವ ದೇವರು ಕೇಳಮ್ಮ. ಪ್ರಾಣ ನೀಡಿದ ರಾಮ ನೀನಾದೆ, ನೀನಾದೆ. ഇരുളിನ ಮನೆಗೆ ಬಾಳಿನ ದೀಪ ನೀನಾದೆ, ನೀನಾದೆ. ಎದೆಯಲಿ ನಿನ್ನ ಜಾಗ, ಬದುಕಲಿ ಸಮಭಾಗ, ಮುಡುಬಿಡುವೆ ಮನ ಕೊಡುವೆ, ಜಗದೆದುರು ಜೊತೆ ನಡೆವೆ, ಈ ಆಣೆಯ ನೆನಪಿಡುವೆ. ನಾನೊಂದು ಕಾರಣ, ನೀನೆಂದು ತೋರಣ. ದೇವರು ಕೇಳಯ್ಯ, ಕಲ್ಲಿಗೆ ಪ್ರಾಣ ನೀಡಿದ ರಾಮ ನೀನಾದೆ, ನೀನಾದೆ. ಗಂಗೆಗೆ ಶಿರವ ನೀಡಿದ ಶಿವನು ನೀನಾದೆ, ಗಂಗೆ ನಾನಾದೆ. ಮಾನವರೆಲ್ಲ ದೇವರು ಅಲ್ಲ ಕೇಳಮ್ಮ, ഇരുಳಿನ ಮನೆಗೆ ಬಾಳಿನ ದೀಪ ನೀನಾದೆ, ನೀನಾದೆ. ಮರಳಿನ ಮೇಲೆ ಆದರ ತೋರು ನೀನಾದೆ, ಗಂಗೆ ನೀನಾದೆ. ಎ.ಬಿ. ಉಸ್ಮಾನಿ ಅವರ ಧರ್ಮಪತ್ನಿ ಶಾಂತಾಬಾಯಿ, ಬಹುಶಃ ಅವರ 25ನೆಯ ವಿವಾಹದ ವಾರ್ಷಿಕ 25 ವರ್ಷ ಗಚ್ಚಿದ್ರು ಅಂದರೆ ನಮ್ಗೆ ಒಂದು ಏನು ನಿನ್ನೆ ಮೊನ್ನೆ ಆದ ಘಟನೆ ಆದಂಗೆ ಅನಿಸೋಯ್ತದೆ. ಇಲ್ಲಿ ನಮಗೆ ಎಲ್ಲ ಹೋರಾಟಕ್ಕೆ ಮತ್ತು ನಮಗೆ ಎಲ್ಲಕ್ಕ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಈ ಊರಿಗೆ ಬಂದು ನಾವು ಕಾರು ಊರಬೇಕಾದ್ರೆ ಸನ್ಮಾನ್ಯ ಶ್ರೀ ಶಿವರಾಮ್ ಭೋವಾ ಸಾಹೇಬರ ಒಂದು ಹಾಸ್ಟೆಲ್ದ ಹಿಂದೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಅಂದ್ರೆ ಅಲ್ಲಿ ಬಂದವರು. ಅವ್ರ ಹಾಸ್ಟೆಲ್ದಲ್ಲಿ ಇದ್ದೇ ನಾವು ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಅಂಥ ಸಂದರ್ಭದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಯಿಂದ ದಲಿತ ಸಂಘರ್ಷ ಸಮಿತಿ ಸಂದರ್ಭದಲ್ಲಿ ನಾವೆಲ್ಲರೂ ಜಾತೀಯತೆಯನ್ನು ಮೀರಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು. ಬಹುಶಃ ಇವತ್ತು ನೀವೆಲ್ಲ ಟಿವಿದಾಗ ನೋಡ್ತಾ ಇದ್ದೀರಿ, ಹದಿಹರೆಯದ ಹುಡುಗಿರು ಸಹಜವಾಗಿ ಒಬ್ಬರ ಆಗಿರ್ತಂಥದ್ದು. ಆದರೆ ಕೆಲವೊಂದು ಇತ್ಯವತ್ತು ಭಾಳಷ್ಟು ಜನ ಹುಡುಗಿ ಪಸಂದ್ ಬರಲಿ ಅಂದ್ರೆ ಅವನಿಗೆ ತನ್ನ ಬರ ಫ್ರೆಂಡ್ಲಿಂದ ಕೊಲೆ ಮಾಡೋದು, ಅಥವಾ ಹುಡುಗಿ ತನಗೆ ಪಸಂದ್ ಬರಲಿಲ್ಲ ತನಗೆ ಬಿಟ್ಟು ಮಕ್ಕಳು ಹೊಡೋದಂದ್ರೆ ಅವರಿಗೆ ಕೊಲ್ಲೋದು, ಇಂಥದ್ದು ಇವತ್ತು ನಡೆದದ. ಆದರೆ ಅದ್ಯಾವುದೂ ಆಗಲಾರಂಥ ರೀತಿಯೊಳಗೆ ಬಹುಶಃ ಇವತ್ತಿನಲ್ಲ 25 ವರ್ಷದ ಹಿಂದೆ ಬಹಳಷ್ಟು ಜಡವಾದಂಥ ಸಮಾಜ ಇತ್ತಲ್ಲಿ. ಇದು ಅದು ಇನ್ನೂ ಒಂದು ಹಳ್ಳಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಎ.ಬಿ. ಉಸ್ಮಾನಿ ಅವರು ವಿಶೇಷವಾಗಿ ಅವರ ಮಾವನಾದಂಥ ಬಸವರಾಜ್ ದರ್ಶನಾಪುರ ಅವರು ಅವರೆಲ್ಲ ಪ್ರಿಂಟಿಂಗ್ ಪ್ರೆಸ್ನಾಗ ಕೆಲಸ ಮಾಡ್ತಿರು. ಬಹುಶಃ ಆವತ್ತಿನ ನಾವು ಯಾವ ಆಫೀಸ್ ಒಳಗೂ ಕೂಡ ನಾವು ಪರಿಚಯ ಇಲ್ದಂಗೆ ಇದ್ದಿಲ್ಲ. ಎಲ್ಲ ಆಫೀಸ್ ಹೋದ್ರೆ ನಮ್ಗೆಲ್ಲ ಸಾಗರ ಸಿಂಗ್ ಅಂತ ಗೊತ್ತಿರ್ತೀವಿ. ಹೇಗೆ ನಮ್ಮ ಸಾಹರು ನಮ್ಮ ಕೋಪಡದಾಗ ಇರ್ತಕ್ಕಂಥ ನಮ್ಮ ಆತ್ಮಾರವರಾಗಲಿ ಇರ್ತಕ್ಕಂಥ ನಮ್ಮ ಸಾಗರ ಎಲ್ಲರೂ ಯಾವ ಆಫೀಸ್ ಹೋದ್ರು ಕೂಡ ಎಲ್ಲರೂ ನಮ್ಗೆ ಇದು ಮಾಡ್ತಿದ್ರು. ಮುಸ್ಲಿಂ ಪಲಾಡ್ ಸಾಹೇಬರು ಇಂಥವ್ರು ಅನೇಕ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವ್ರು ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿದ್ರು, ಕಟ್ಟಿಯವರಾಗಲಿ ಹೀಗೆಲ್ಲ. ಅದ್ರ ಜೊತೆಗೆ ಇನ್ನೂ ಅನೇಕ
ಎಸ್ ಮಾಣಿಕರು ಆಗಲಿ, ನಮ್ಮನಪ್ಪ ಗುಂಡಪ್ಪ ಬಬ್ಲಾದವರು, ಇನ್ನೂ ಮತ್ತರು ಗುಂಡಪ್ಪ ಅಂತೇಳಿ ನಮ್ಮ ಇವರಿದ್ರು ಫೋಟೋದಾಗ ಅವರು ಅವಾಗೆಲ್ಲ ಆಗಿನ ಕಾಲದ ಹಿಂಸೆನ ಮಾಡ್ತಕ್ಕಂಥವ್ರು. ಅವರೆಲ್ಲ ಪ್ರೇರಣೆಯಿಂದ ನಾವು ದಲಿತ ಸಂಘರ್ಷ ಮಾಡಿದ್ದೀವಿ. ಅವಾಗ ಒಂದಿನ ಸಡನ್ ಆಗಿ ಬಂದು ಅಮಲಾಪುರು ಆಲ್ರೆಡಿ ಹಿಂಗೆ ಮಾಡಿದ ಸರ್ PUC ಸೆಕೆಂಡ್ ಇಯರ್ ಹುಡುಗಿ ಮತ್ತು ಅವ್ರು ಬೇರೆ ಇರ್ತಾರಲ್ಲ, ಮತ್ತು ನೀವು ಭಾಳ ಮಂದಿಗೆ ಹಿಂಗೆಲ್ಲ ಲಗ್ನ ಮಾಡಿರಿ ಮತ್ತು ಅಂತ ಮನಸ್ಸು ಕೊಟ್ಟಿರಿ, ಅದು ನಮಗೊಂದು ಮಾಡಬೇಕು ಅಂತಂದ್ರು. ಹೌದ್ರಿ, ಈಗಿನ ಮತ್ತೆ ನೀವೇನು ಮಾಡಲಿತ್ತೀರಿ, ನೀವು ಭೀ ಏನು ನೌಕರಿ ಇಲ್ಲ, ಅವ್ರು ಭೀ ಏನು ನೌಕರಿ ಇಲ್ಲ, ಮತ್ತು ಹ್ಯಾಂಗೆ ಯಾವ ಇಲ್ಲ ಅವ್ರಿಗೆ ಹೋಗಿರಿ ನಮ್ದು ಹೋಗಿರಿ ಅದು. ಮತ್ತು ಕಾಸ್ಟ್ ಹೋದ್ರು ಅವ್ರು ರೆಡ್ಡಿ ಅವ್ರು ಹೇಳ್ತಂದ್ರು. ಆ ಕಡೆ ರೆಡ್ಡಿ ಅಂದ್ರೆ ಆಲ್ರೆಡಿ ನಮ್ಮ ಬಾಪುಗೌಡ ದಸರಾಪುರದ ರೆಡ್ಡಿ ಜವಾಬ್ದಾರಿ ಇತ್ತು. ಯಾವಾಗ ಭಾಷಣ ಮಾಡೋರು ಹೋಗಿ ಅವ್ರ ಎಲೆಕ್ಷನ್ಗೂ ಪರಿಚಯ ಆಗಿದ್ದೀವಿ. ನಮಗೆ ಬಹಳ ನಿಕಟವಾದ ಸಂಪರ್ಕಿತ ಊರ ಕಡೆ ಎಲ್ಲಾನು ಅದ್ರಲ್ಲಿ ಗೊತ್ತಂತೀವಿ, ಮೊದಲು ಕೇಳ್ತೀವಿ. ಯಾಕಂದ್ರೆ ಇವತ್ತೇನು ಮಾಡೋದಲ್ಲ, ಏನೋ ವಯಸ್ಸಿಕಲಿಂದ ಒಂದು ಆಕರ್ಷಣೆ ಆಗಿ ನಿಮ್ಮ ಮೇಲೆ ಅವ್ರದ್ದು ಆಕರ್ಷಣೆ, ಅವ್ರ ಮೇಲೆ ನಿಮ್ಮ ಆಕರ್ಷಣೆ ವಯೋಮಾನವಾಗಿರ್ತಕ್ಕಂಥದ್ದು ಬಿಲ್ಲಿಗಳಿಗೆ ಆಕರ್ಷಣೆ ಆಗಿರೋ ಒಬ್ಬೊಬ್ಬರು ಸಹಜವಾಗಿರ್ತದೆ. ಅದು ಏನು ಕಂಟಿನ್ಯೂ ಆಗಿ ಹೋಯ್ತದೆ ಅಂತಕ್ಕಂಥದ್ದು ಭಾವನೆ ಅದಾಗಿರೋದು ಅಂತಕ್ಕಂಥ ನಾವು ಮಾತಾಡ್ತೇವೆ. ಯಾಕೆ ಸರ್ ಬಂದಿದ್ವಿ ಅಂತ ಹೇಳಿ ಅವರು ಇವ್ರ ಮನೆಯಾಗ ಇರ್ತದ್ರು, ಇಟ್ಕೊಂಡ್ರು. ಅವ್ರ ಹುಡುಗಿಗೆ ನಾವು ಮಾತಾಡೋದು, ನೋಡಮ್ಮ ನೀ ಹೆಂಗೆ ಬಂದಿದ್ದೀರಿ, ಇಲ್ಲೆಲ್ಲ ನಾವು PUC ಸೆಕೆಂಡ್ ಇಯರ್ ಎಕ್ಸಾಮ್ ಕೊಟ್ಟು ಲಾಸ್ಟ್ ಪರೀಕ್ಷೆಯಿಂದ ಬಂದರು. ಅವರು ನೆಕ್ಸ್ಟ್ ಟಿ ಶರ್ಟು ಏನೋ ಮಾಡಬೇಕಂತ ನಾವು ತಾಯಿದು ತಂದು ಎಲ್ಲ ಇತ್ತಲ್ಲಿ. ಆದರೂ ಕೂಡ ಇಲ್ಲಿ ಬಂದಾಗ ನೋಡಮ್ಮ ಇದು ಈ ಥರದಲ್ಲ, ಏನೋ ಚಳಿತದಂತಲ್ಲ, ಸಿನಿಮಾ ನೋಡ್ಲಿಕ್ಕೆ ಅದು 3 ಗಂಟೆದು ಮನೋರಂಜನೆ ಇರ್ತದ, ಅದು ಇಡೀ ಜೀವನದಾಗಲ್ಲ. ಇಲ್ಲೆಲ್ಲ ನಾವು ನಿರ್ಧಾರ ಮಾಡಿ ಬಂದಿರಿ, ಅಂದ್ರೆ ಇಲ್ಲೇ ಸಹಿಸ್ತೀನಿ, ಇಲ್ಲೇ ಇರ್ತೀನಿ, ಇಲ್ಲೇ ಬಿಡ್ತೀನಿ ಅಂತಂದು. ಅದು ಇಲ್ಲಿ ಯಾವುದು ತಿರೋದಿಲ್ಲ, ಭಾಳ ಕಲ್ಲ ಮುಳ್ಳಿನ ಹಾದಿಗೆ ಅದ ಅಂತಂದು. ಅದಕ್ಕೆ ಅವ್ರು ಭಾಳ ಧೈರ್ಯದಿಂದ ಹೇಳಿದ್ರು. ಅದಕ್ಕೆ ನಾವೊಂದು ಇವ್ರಿಗೆ ಕೇಳಿದೆವು, ನೋಡಿ ಕಳಿಸ್ತೇವೆ, ನಾಳೆಗೆ ನೀವು ನೌಕರಿ ಅದ ಇಲ್ಲಿ, ನೀವು ಬಂದವ್ರು ಏನು ಮಾಡಿದ್ರು ಕೂಡ ನೀವು ಮತ್ತೆ ಧೈರ್ಯದಾಗ ಇರಬೇಕು. ಇಲ್ರಿ ನೀವೆಲ್ಲರೂ ಇರ್ತೀರಿ ಮತ್ತು ನಾನು ಧೈರ್ಯದಾಗ ಇರ್ತೀನಿ ಮಾಡಿದ್ರು. ಈ ರೀತಿಯಾಗಿ ಅವರಿಗೆ ಬಂದು ಅವ್ರಿಗೆ ತೊಗೊಂಡು ಬಂದು. ಆದರೆ ಅವಾಗ ಎಂಥ ಪರಿಸ್ಥಿತಿ ಅಂದ್ರೆ, ನಾವು ಜಸ್ಟ್ ಅವಾಗ ಮನೆ ಮಾಡಿದೆವು ಗುಲ್ಬರ್ಗ ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ದಾಗ CF ಕಾಲಿ ಒಳಗೆ. ನಾವು 2 ರೂಮ್ ಇತ್ತು, ನಮ್ಮಲ್ಲಿ ಏನು ಇದ್ದಿಲ್ಲ, ನಮ್ಮಲ್ಲಿ ಹೆಚ್ಚು ಬಟ್ಟೆ ಭೀ ಇದ್ದಿಲ್ಲ, ಏನೂ ಇದ್ದಿಲ್ಲ. ಪಾಪ ಹುಡುಗಿನ ಅವಾಗ ಏನಪ್ಪ ಅಂದ್ರೆ ಇವು ಉಟ್ಕೊಳ್ಳೋರು ಲಂಗ ಧಾವಣಿ ಅಂತವು, ಸೀರೆ ಉಟ್ಟು ಲಗ್ನ ಮಾಡ್ಬೇಕಂತ ನಮ್ದು. ನಮ್ಮ ಮನ್ಯಾಗ ತುಲೋ ಲಗ್ನ ಆದ್ರೆ ತುಲೋ ಸೀರೆ ಇಡ್ಬೇಕಂತ ನಮ್ಮಲ್ಲಿ ಯಾವ ಅಂತ ತುಲೋ ಸೀರೆನೂ ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮ ಶಾಮರಾಜ್ ಮನೆ ಅಲ್ಲೇ ಇತ್ತು, ನಮ್ಮ ಹುಡುಗರು ಮನೆಯಾಗಿತ್ತು. ಅವ್ರು ಇದ್ರದ ನಮ್ಗೆ ಅನುಕೂಲಿಸ್ತಿದ್ದ, ಕಾಂಟ್ರಾಕ್ಟರ್ ಇದ್ದ, ಅವ್ರ ಮನೆಗೆ ಹೋದ್ರೆ ತುಲೋ ಸೀರೆ ತೊಗೊಂಬಪ್ಪ. ಮತ್ತು ಆಯ್ತದ ನಮ್ಮ ನಾಡಿಗಿರಿ ಎಲ್ಲಪ್ಪ ಅಂತೇಳಿ ಇವತ್ತು ಅವ್ರು ಸೋಷಲ್ ಅಂತೇಳಿ ಅವ್ರ ಮನೆಯಾಗ ಬಸವನಗರ ಇದ್ರು. ನಾವು ಈ ಥರ ಮಾಡಿ ನಾವೇ ಎಲ್ಲ ಮಾಡಿದೆವು. ಅಷ್ಟು ದಷ್ಟವಾಗಿ ನಿಂತಿದ್ದಾರೆ. ಇದು ಹೇಳೋ ತಾತ್ಪರ್ಯ ಅವಾಗ ಏನೇನು ಇದ್ದರೂ ಕೂಡ, ಯಾವುದೇ ಥರದ ಆರ್ಥಿಕ ಅನುಕೂಲ ಇದ್ದರೂ ಕೂಡ ಮಾನಸಿಕವಾಗಿ ದೃಢವಾಗಿ ನಾವು ಇದ್ದಿದ್ವಿ. ಮಾಡ್ಕೊತೀವೋ ನಾವು ಬದುಕ್ತೀವಿ ಅಂತಕ್ಕಂಥ ದೃಢ ಮನಸ್ಸು ಅವ್ರಿಬ್ಬರು ಬಲ್ಲಿ ಇತ್ತು. ಜಾತಿ ಬೇರೆ ಮತ್ತು ಕುಲಗೋತ್ರ ಬೇರೆ, ಸಂಪ್ರದಾಯಗಳು ಬೇರೆ, ಆದರೂ ಕೂಡ ಮನಸ್ಸು ಒಂದಾಗಿ ನಾವು ನಿರಂತರವಾಗಿ ಇರ್ತೀವಿ ಅಂತಕ್ಕಂಥದ್ದಲ್ಲ, ಅದು ಮಾಡಿ ಒಳ್ಳೆಯದು. ಅದೇ ಏನಪ್ಪ ಅಂದ್ರೆ ವಚನದಾಗ ಹೇಳ್ತಾರಲ್ಲ, ಎಂಬ ಮನಸ್ಸು ಬೆಸ್ಕೊಂಡ್ರೆ ಅದೇ ನಮ್ಮ ಮದುವೆ ಯಾತವ್ರು ಹೇಳ್ತಾರೆ, ಅದೇ ರೀತಿಯಾಗಿ ಮತ್ತು ಅವ್ರ ರೀತಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು 25 ವರ್ಷ ಗತಿಸಿದ ಸಂದರ್ಭ ಕೂಡ ಇವತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಎಷ್ಟು ಸಮಾಜದೊಳಗೆ ನಾವು ಯಾವ ರೀತಿಯ ಕಷ್ಟಗಳು ಇರ್ತವೆ ಅನ್ನೋದು ಭಾಳ ಮಂದಿ ಗೊತ್ತಿಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅವ್ರು ಯಾವುದೇ ಪಕ್ಷದವರು ಇರ್ಬೋದು, ಅದು RP ಇರ್ಬೋದು, BSP ಇರ್ಬೋದು, ದಲಿತ ಸಂಘರ್ಷ ಇರ್ಬೋದು, ದಲಿತ ಕ್ರಾಂತಿ ಇರ್ಬೋದು, ನೂರಾರು ಇರ್ಬೋದು, ಅವರಿಗೂ ಎಜುಕೇಟೆಡ್ ಇರ್ತಾರೆ ಅವರು. ಆದ್ರೆ ನಮ್ಮ ಮೇಲೆ ಅನ್ಯಾಯ ಆಗ್ಯದಂತಂದ್ರೆ ಆ ಅನ್ಯಾಯ ಪ್ರತಿಭಟನೆ ಮಾಡಕ್ಕೆ ಹೋಗ್ಬೇಕು. ಆ ಅನ್ಯಾಯ ಪ್ರತಿಭಟನೆ ಮಾಡಕ್ಕೆ ಹೋಗೋದ್ರೆ ಪೊಲೀಸ್ ಕೆಲಸ ಇದ್ದಂಗೆ. ಅವರಿಗೆ ಶಿಕ್ಷಣ ಇರೋದಿಲ್ಲ, ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಶಿಕ್ಷಣ ಆಗಿ ಕೆಲಸ ದವಾಖಾನೆಗೆ ಮಾಡಬೇಕು, ಅವ್ರು ಡಾಕ್ಟರ್ದು ದಾಯಿದು ಅದು ಕೆಲಸ ಮಾಡಬೇಕು. ಆದ್ರೆ ಇದೇ ಕೆಲಸ ಒಬ್ಬ ನೌಕರದಾರ ಮಾಡವ, ಅವ ಡಾಕ್ಟ್ರನ್ನ ಅಥವಾ ಅಂತಂದ್ರೆ ನರ್ಸನ್ನ ಅಂತೇಳಿ ಪಗಾರ ಕೊಟ್ಟು ಮಾಡ್ತಾರೆ. ಇದೇ ಕೆಲಸ ಪೊಲೀಸ್ ಅಂತ ಹೇಳಿ ಪೊಲೀಸ್ ಪಗಾರ ಕೊಡ್ತಾರೆ. ಇದೇ ನಾವು ಮಾಡೋ ಕೆಲಸ ಶಿಕ್ಷಕ ಅಂತೇಳಿ ಶಿಕ್ಷಣ ಪಗಾರ ಕೊಡ್ತಾರೆ. ಈ ಶಿಕ್ಷಣ ಕೆಲಸ ಮಾಡ್ತಾರೆ, ಪೊಲೀಸ್ ಕೆಲಸ ಮಾಡ್ತಾರೆ, ಡಾಕ್ಟರ್ ಕೆಲಸ ಮಾಡ್ತಾರೆ, ಬ್ಯಾಂಕ್ದ ಲೋನ್ ಇಸ್ಕೊಂಡು ಬಂದ್ರೆ ಬ್ಯಾಂಕರ್ ಕೆಲಸ ಮಾಡ್ತಾರೆ. ಆದರೂ ಕೂಡ ಇಲ್ಲೋ 100-200 ರೂಪಾಯಿ ಅವ್ರು ಯಾರೋ ಖುಷಿ ಕೆಲಸ ಆಡ್ಬಿಟ್ರು, ಏನ್ರಿ ರೊಕ್ಕ ತಿಂದು ಕೆಲಸ ಮಾಡ್ತಾವ ಅಂತೇಳಿ ಹಿಂಗೆ ಬದಲ ಮಾಡ್ತಾರೆ. ನೀವು ನೌಕರಿ ಮಾಡೋರ್ನು ಕೂಡ ಯಾವ ರೀತಿಯಾಗಿ ಸಂಬಳ ಸಿಗ್ತದೆ, ಗಿಂಬಳ ಸಿಗ್ತದೆ, ನೀವು ಮತ್ತೆ ಬಂದ್ರೆ ಎಲ್ಲ ಹೇಳ್ತಾರ ಸೂಟಿಗಳು, ರಜಗಳು ಎಲ್ಲಾನು ಸಿಕ್ಕು, ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಕೂಡ ಅದು ಎದಕ್ಕೆ ಮಾಡಿರ್ತಾರೆ, ಸಮಾಜದಾಗ ಇರ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ನಿಮಗೆ ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಒಂದು ಕಾನೂನುಬದ್ಧವಾಗಿ ನಿಮಗೆ ಪಗಾರ ಕೊಟ್ಟಿರ್ತದೆ. ಆದರೆ ಇದು ಏನೂ ಇರಲಿಲ್ಲ ಕೂಡ ಸಮಾಜ ಸ್ವಯಂ ಪ್ರೇರಣೆಯಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ಅವರು ಸ್ವ ಖುಷಿಯಿಂದ ಏನೋ ಕೊಟ್ಟರು ಕೂಡ ಅದಕ್ಕೆ ಅಪವಾದಗಳು ಮಾಡ್ತಕ್ಕಂಥದ್ದು, ಅದರ ಆ ಪ್ರವೃತ್ತಿನ ಹೋಗ್ಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವತ್ತು ಹೇಗೆ ಹೊಸಮಾನಿ ಅವರು ಯಾವ ನೌಕರಿ ಮಾಡಲಿಲ್ಲ ಅಂದ್ರೂ ಕೂಡ ಇವತ್ತು ಸಮಾಜದಾಗ ಬಂದು ಯಾವುದೇ ತಿರುಗಿ ತನ್ನ ಮಕ್ಕಳಿಗೆ ಮತ್ತೊಬ್ಬರಿಗೆ ಹುಡುಗಿಗೆ ಇಂಜಿನಿಯರಿಂಗ್ ಮಾಡಿದ್ದಾರೆ, ದೇಶಗೋಸ್ಕರ ಇರ್ತಾರೆ. ಅವು ಎಷ್ಟೋ ಜನ ಇಲ್ಲ ನಮ್ಮ ಆಫೀಸರ್ ಒಳದ್ರ ಅವ್ರ ಮಕ್ಕಳು ಅವರೇ ಆಗುತ್ತೆ. ಎಷ್ಟೋ ಮಂದಿ ಪೊಲೀಸ್ ಆಫೀಸರ್ಗಳ ಮಕ್ಕಳವ ಇವತ್ತು ಕಳ್ತನ ಮಾಡಾಗುತ್ತವೆ.
ಇವತ್ತು ಏನೇನೋ ದೊಡ್ಡ ದೊಡ್ಡ ಅಧಿಕಾರಿಗಳಾರ ಅವ್ರು ಅವ್ರ ಪೆನ್ಷನ್ ಮೇಲೆ ಯಾವಾಗ ಬರ್ತದೆ ಪೆನ್ಷನ್ ನೋಡ್ಕೊಂಡು ಕೂತವ್ರ. ಆದ್ರೆ ನಾ ಹೇಳೋದಂದ್ರೆ ಸಂಸ್ಕಾರ ಅಂತಕ್ಕಂಥ ಬಹಳ ಮಹತ್ವದ ಕಲ್ಚರ್ ಅಂತಲ್ಲ, ಅದೇ ಸಾಂಸ್ಕೃತಿಕ ಸಂಬಂಧಗಳು ನಮ್ಗೆ ಹೆಚ್ಚು ದೊಡ್ಡ ಆಗ್ತವ. ಆ ಕಾರಣಕ್ಕಾಗಿ ಯಾರು ನಮ್ಮವರು ವಿಶೇಷವಾಗಿ ಎಲ್ಲ ನಮ್ಮ ಸಮಾಜದ ನಾಯಕರಾಗಲಿ, ಸಮಾಜ ಸೇವಕರಾಗಲಿ, ನೌಕರರಲ್ಲಿ ಎಲ್ಲರೂ ಏನಪ್ಪ ಅಂತಂದ್ರೆ ಇಂಥ ಸಮಾಜ ಸೇವಕರಿಗೆ ನಮ್ಗೆ ಗೌರವದಿಂದ ಕಾಣಬೇಕು, ಗೌರವದಿಂದ ಅವ್ರಿಗೆ ವರ್ತಿಸಬೇಕು. ಅವ್ರು ಏನೋ ಮಾಡ್ತಾರೆ ಇಲ್ಲೆಲ್ಲ ಆಗಿರ್ತದೆ ಒಂದ್ ಎರಡು ಮೂರು ಆದ್ರೂ ಕೂಡ ಅದನ್ನೇ ದೊಡ್ಡ ಘಟನೆ ಮಾಡಿ ಅವ್ರು ಒಳ್ಳೆ ಕೆಲಸಗಳನ್ನ ಬದಿಗೊತ್ತಿ ಅವ್ರು ಹಂಗ ಹಿಂಗೆ ಹೇಳ್ತಕ್ಕಂಥದ್ದು ಅಂದ್ರೆ ಇದು ಮಾಡ್ತಾರೆ. ಗುಲಾಬಿ ಹೂವನ್ನು ಒಳ್ಳೆಯವ್ರ ಗಂಡ ಪಡೆಯುತ್ತ ಅನ್ನೋದು ಹ್ಯಾಂಗೇನಪ್ಪ ಅಂದ್ರೆ ನಮ್ಮ ಸಮಾಜದಾಗ ಇವ್ ನಾಯಕರುಗಳಿಗೆ ಹ್ಯಾಂಗಿರ್ಬೇಕಂದ್ರೆ ಮೆಕ್ಕಿತನಿ ಇದು ಒಳಗೆ ದಾಣಿ ಮುಚ್ಚೋ ಸಲಕ್ಕೆ ಮ್ಯಾಲ ಪರದಿ ಇರ್ತದೆ ಮೆಕ್ಕಿತನಿ. ಹಾಗೆ ನಮ್ಮ ಸಮಾಜಕ್ಕೆ ನಿಮ್ಮ ತಮ್ಮಂತವ್ರದೆಲ್ಲ ಆಸರೆ ಹಂಗಿದ್ದಾಗ ನಮ್ಮಂತ ಮೆಕ್ಕಿತನಿಗಳು ಬೆಳಕ್ ಸಾಧ್ಯ ಅಂತಕ್ಕಂಥ ಮಾತು ಹೇಳಿ ಇವತ್ತು ಶಾಂತಮ್ಮ ಮತ್ತು ಅಮಲಪ್ಪ ಅವರು ಏನು ಬಹಳ ಅನ್ಯೋನ್ಯವಾದಂಥ ಯಾವುದೇ ತೀರದ ಇವತ್ತು ಎಷ್ಟೋ ಜನ ಸ್ವತಃ ಅಕ್ಕನ ಮಕ್ಕಳಿಗೆ ಮಾಡ್ಕೊಂಡ್ರೆ ಎಷ್ಟು ಬಿಟ್ಟವ್ರ ತಮ್ಮ ಸ್ವಂತ ಜಾತ್ಯಾಗ ನೋಡಿ ಪಂಚಾಂಗ ನೋಡಿ ಇದು ಮಾಡ್ಕೊಂಡು ಮಾಡಿದವರು ಎಷ್ಟೋ ಬಿಟ್ಟು ಹೋದವ್ರ. ಆದ್ರೆ ಭಯವಾದ ಜೀವನ ಅಂದ್ರೆ ಏನದ ಇಲ್ಲಿ ತನಕ ಏನದ ಅಲಗಳಾಗ್ತಾವ, ಅವ್ರ ಪೊಸಿಷನ್ಗಳಾಗ್ತದ. ಆದ್ರೆ ಇಲ್ಲಿ ಯಾವುದೇ ಪೊಸಿಷನ್ ಇಲ್ಲ, ಯಾವುದೇ ಅಂತಸ್ತಿಲ್ಲ, ಯಾವುದೇ ಅಧಿಕಾರ ಇಲ್ಲ. ಕೇವಲ ತಮ್ಮ ವೈಯಕ್ತಿಕ ಪ್ರೇಮ ಪ್ರೀತಿಯಿಂದ ಆಗಿರ್ತಕ್ಕಂಥ ವಿವಾಹ ಇವತ್ತು ಇಡೀ ಸಮಾಜವನ್ನು ಕೂಡ ಒಂದು ಮಾದರಿ ಆಗಿರ್ತಕ್ಕಂಥ ರೀತಿಯೊಳಗೆ ಬಂದಿದ್ದಾರೆ. ಅದು ಮಕ್ಕಳು ಇವತ್ತ ಮಕ್ಕಳಿಗೆ ಒಳ್ಳೆ ರೀತಿಯ ಸಂಸ್ಕಾರ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ.